ಅಣ್ಣಂದು ನಮ್ಮ ಮನೆಗೆ ಇಟ್ಟೋಗೋರೆ ಇರೋಡು ನಮ್ದೆಲ್ಲ ಕಣಪ್ಪ ಅದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇದೇನು ಶಾಪ್ ಪೆಟ್ಟಿಗೆ ಥರ ಇದೆ ಅಂದ್ಕೊಂಬಿಡಿ. ಇದು ಆನ್ಲೈನಿಂದ ಬಂದಿರೋ ಪಾರ್ಸಲ್ಲು. ನನ್ನ ಮಗ ಆಲ್ರೆಡಿ ಓಪನ್ ಮಾಡೋಣ ಅಂತ ಇದ್ದ. ಬಟ್ ಇದು ನಮ್ಮದೆಲ್ಲ ಪಾರ್ಸಲ್ಲು, ಬೇರೆಯವ್ರದ್ದು ಕಣಪ್ಪ ಅಂತ ಹೇಳಿ ಸಮಾಧಾನ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಪಾರ್ಸಲ್ ನಮ್ಮದೇ, ಸ್ಪೆಷಲಿ ಅವ್ನಿಗೆ ಅಂತಲೇ ಬುಕ್ ಮಾಡಿರೋದು. ಒಂದು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಅವ್ನು ಮಲಗಿದ್ದಾಗ ನಾವು ಇದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಅವ್ನ ಬರ್ಡೇ ಇದೆ ನಾಡಿದ್ದು. ಸೊ ಹಾಗಾಗಿ ಅಮೆಝಾನಲ್ಲಿ ನಾನು ಇದನ್ನು ಜೀಪ್ ಬುಕ್ ಮಾಡಿದ್ದೆ. ಡ್ಯಾಮೇಜ್ ಏನಾದ್ರು ಇದೆಯಾ ಬಾಕ್ಸು ಅಂತ ಚೆಕ್ ಮಾಡ್ತಾಯಿದ್ದೆ. ಏನೂ ಡ್ಯಾಮೇಜ್ ಇರಲಿಲ್ಲ. ಆ್ಯಂಡ್ ವಿಡಿಯೋ ಸರಿಯಾಗಿ ಆಗಿಲ್ಲ ಅನ್ಬಾಕ್ಸಿಂಗ್ದು, ಏನೋ ಅಂದ್ಕೊಂಬಿಡಿ. ಸರ್ಪ್ರೈಸ್ ಇರಲಿ ಅವ್ನಿಗೆ, ಅವ್ನ ಬರ್ಡೇ ದಿನ ಕೊಡೋಣ. ಅವ್ನಿಗೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇವಾಗ ನಾಡಿದ್ದಕ್ಕೆ. ಸೊ ಹಾಗಾಗಿ ನಾನು ಇನ್ ಟೈಮಿಗೆ ಬರುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಡೆಲಿವರಿ ಡೇಟ್ ಏನಿತ್ತು ಆ ಡೇಟ್ಗೆ ಅವರು ಡೆಲಿವರಿ ಮಾಡಿದ್ದಾರೆ. ಡ್ಯಾಮೇಜ್ ಏನೂ ಇಲ್ಲ. ಬೇಬಿ ಬಿ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗೇ ಇರುತ್ತೆ. ಸೊ ಇದು ಅವನ ಜೀಪು. ಈ ಕಲರ್ ನನಗೆ ಸಖತ್ ಇಷ್ಟ ಆಯಿತು. ಯಾಕೆಂದರೆ ಒಂದು ಸ್ವಿಂಗ್ ಕಾರ್ ಇದೆ, ಕಾರ್ ಕೂಡ ಇದೇ ಕಲರ್ ಬರುತ್ತೆ. ಬಟ್ ಈ ಜೀಪಲ್ಲಿ ರೆಡ್ಡು ಬ್ಲ್ಯಾಕ್ ಕಾಮನ್ ಆಯಿತು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇನ್ನೊಂದು ಸ್ಕೈ ಬ್ಲೂ ಇರುತ್ತೆ ಇದರಲ್ಲೇ, ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಬುಕ್ ಮಾಡಿದೆ. ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಎಲ್ಲದೂ ಸೆಪ್ರೇಟಾಗಿ ಕೊಟ್ಟಿರ್ತಾರೆ. ಬಾಡಿ ಪಾರ್ಟ್ಸ್ ಎಲ್ಲ ಸೆಪ್ರೇಟ್ ಇರುತ್ತೆ. ನಾವು ಅದನ್ನು ಅಸೆಂಬಲ್ ಮಾಡ್ಕೊಬೇಕು. ವಿಡಿಯೋ ಗೈಡೆನ್ಸ್ ಕೊಡ್ತಾರೆ. ಇಲ್ಲ ಅಂದರೆ ನಾವು ಫೋನ್ ಮಾಡಿದ್ರೆ ಅದು ಕೂಡ ಸಹಾಯ ಮಾಡ್ತಾರಂತೆ. ಆ್ಯಂಡ್ ನಮ್ಗೆ ಆಲ್ರೆಡಿ ವಿಡಿಯೋ ನೋಡಿಕೊಂಡ್ರೆ ಸಾಕು, ನಾವೇ ಅಸೆಂಬಲ್ ಮಾಡ್ಕೊಬೋದು. ಅದೇನು ದೊಡ್ಡ ಕಷ್ಟ ಅಲ್ಲ. ನಾವೀಗ ಅದನ್ನೇ ನಾನೆಲ್ಲನೂ ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಶರತ್ ಬಂದು ಎಲ್ಲದನ್ನು ಇವಾಗ ಫಿಟ್ ಮಾಡ್ತಾರೆ. ಆ್ಯಂಡ್ ಒಂದು ಅರ್ಧ ಗಂಟೆನಾದರೂ ಬೇಕಾಗ್ಬೋದು. ವಿಡಿಯೋ ನೋಡ್ಕೊಂಡು ಮಾಡೋಕ್ಕೆ ಫಿಟ್ ಮಾಡೋಕ್ಕೋಸ್ಕರ ಒಂದು ಅರ್ಧ ಗಂಟೆನಾದ್ರು ಬೇಕಾಗುತ್ತೆ. ಸೊ ಎಲ್ಲದನ್ನು ನಾನು ರೆಡಿ ಮಾಡಿ ಇಡ್ತಾಯಿದ್ದೆ. ಅವ್ರು ಬಂದು ಇವಾಗ ಫಿಟ್ ಮಾಡ್ತಾರೆ. ರಾತ್ರಿ ಊಟಕ್ಕೆ ಶರೀಫ್ ಬಾಯ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಸನ್ಗೆ ಬರಬೇಕಾದ್ರೆ ಎಲ್ಲ ನೋಡಿದಾಗ ಅನಿಸೋದು ಶರೀಫ್ ಬಾಯ್ಗೆ ಒಂದ್ಸಲ ಬರಬೇಕಲ್ಲ ಅಂತ. ಸೊ ಹಂಗಾಗಿ ಇವತ್ತು ಹೋಗೋಣ ಅಂತ ಹೋಗಿದ್ವಿ. ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಹೊರಗಡೆ ಕೂತ್ಕೊಳ್ಳೋಕ್ಕೂ ಇದೆ. ಇನ್ನು ಸ್ವಲ್ಪ ಒಳಗಡೆ ಹೋದರೆ ಕೆಳಗಡೆ ಕೂತ್ಕೊಂಡು ಒಂದು ಸ್ವಲ್ಪ ಎತ್ತರಕ್ಕೆ ಟೇಬಲ್ ಇರುತ್ತಲ್ಲ, ಆ ಥರದ್ದೆಲ್ಲ ಇದೆ. ಬಟ್ ಅವತ್ತು ಭಾನುವಾರ ಆಗಿದ್ದರಿಂದ ವೀಕೆಂಡು ತುಂಬ ಜನ ಇದ್ದರು. ಯಾವುದೂ ಸೀಟ್ ಖಾಲಿ ಇರಲಿಲ್ಲ. ಇದ್ದಿದ್ದರಲ್ಲಿ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಾವು ಆರ್ಡ್ರು ಮಾಡಿ 45 ಮಿನಿಟ್ಸೋ 50 ಮಿನಿಟ್ಸೋ ಆಯಿತು ಅವ್ರು ನಮಗೆ ಫುಡ್ನ ಕೊಡೋಕ್ಕೆ. ತುಂಬ ಜನ ಇದ್ದರು. ತುಂಬ ಜನ ಇದ್ದಾರೆ ಅಂದಾಗ ಅದಕ್ಕೆ ತಕ್ಕನಾಗೆ ವರ್ಕರ್ಸ್ ಕೂಡ ಇರಬೇಕು, ರೆಸ್ಪಾನ್ಸ್ ಕೂಡ ಮಾಡಬೇಕು. ಆ್ಯಂಡ್ ನಾವೇ ಹೋಗಿ 4 ಸಲ ಕೇಳಿದ್ವಿ ಯಾಕೆ ಲೇಟ್ ಆಗ್ತಾಯಿದೆ ಅಂತ. ಕೊಡ್ತೀವಿ ಅಂತಾರೆ. ಅಲ್ಲಿ ಅವ್ರಿಗೆ ಕಮ್ಯುನಿಕೇಷನ್ನೇ ಇಲ್ಲ. ನಾವು ಆರ್ಡ್ರ್ ಕೊಟ್ಟಿರೋದು ಒಬ್ರಿಗೆ, ಅವ್ರು ಬೇರೆ ಕಡೆ ಎಲ್ಲೋ ಹೋದರು. ಮತ್ತು ಅವ್ರು ಆರ್ಡ್ರ್ ಇನ್ನೊಬ್ರಿಗೆ ಹೇಳಲೇ ಇಲ್ಲ. ಆಮೇಲೆ ಮತ್ತೆ ರಿಮೈಂಡ್ ಮಾಡಿದ್ದಕ್ಕೆ ಅವರು ತಂದು ಕೊಟ್ಟರು. ಆ್ಯಂಡ್ ಬಿರಿಯಾನಿ ವೈಸ್ ಓಕೆ ಚೆನ್ನಾಗಿದೆ. ಆ್ಯಂಡ್ ಬೇರೆ ಯಾವುದೂ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೂಪು ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಚಿಕನಲ್ಲಿ ಕೊನೆಗೆ ಕೆಲವೊಂದು ಸ್ಟಾರ್ಟರ್ ಕೇಳಿದ್ವಿ, ಅವು ಯಾವುದೂ ಇರಲಿಲ್ಲ. ಮೇಡಮ್ ಖಾಲಿ ಆಗಿದೆ ಅಂದರು. ಕೊನೆಗೆ ಒಂದು 65 ಏನೋ ಕೊಟ್ಟರು ಚಿಕನ್ದು. ಬಟ್ ನಮ್ಮೂರಲ್ಲಿ ರೋಡ್ ಸೈಡ್ ಹಾಕೋ ಕಬಾಬೇ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತಲ್ಲ ಅಂತ ಅನ್ನಿಸ್ತು. ಬಿರಿಯಾನಿ ವೈಸ್ ಗುಡ್ ಚೆನ್ನಾಗಿತ್ತು ಅದು. ಇವತ್ತಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ.